ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಇಲ್ಲ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಕರೆಂಟ್ ಎನರ್ಜೀಸ್ ಏನು ಅನ್ನೋದ್ರ ಪ್ರಕಾರ ಆಗಿರುತ್ತೆ. ಆ್ಯಂಡ್ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ತೊಗೊಳ್ಳಿ, ಅದರ್ವೈಸ್ ನೀವು ಇದನ್ನು ಬಿಡ್ಬೋದು. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬಹುದು. ಆ್ಯಂಡ್ ನಿಮ್ಗೇನಾದರೂ ಬ್ರೇಸ್ಲೆಟ್ಸ್ ಪರ್ಚೇಸ್ ಮಾಡಬೇಕು, ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್, ಇದು ಮ್ಯಾರೇಜ್ ಆಗಿರೋರು ವೇರ್ ಮಾಡ್ಬೋದು. ಎವ್ರಿ ಒನ್ ಕ್ಯಾನ್ ವೇರ್ ಇಟ್. ಸೊ ಯಾರು ಬೇಕಾದರೂ ವೇರ್ ಮಾಡ್ಬೋದು. ಯಾಕೆ ಅಂತ ಅಂದರೆ ಒಂದು ರೈಟ್ ಪರ್ಸನ್ನ ನಿಮ್ಮ ಲೈಫಿಗೆ ತರೋಕ್ಕೆ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ನೀವು ಸಿಂಗಲ್ಸ್ ಇದ್ದೀರಾ ಅಥವಾ ನ್ಯೂ ಲವ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋರು ಸಹ ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು. ಸೊ ನಾನು ಒಂದು ಈ ವಿಡಿಯೋ ಮಧ್ಯದಲ್ಲಿ ಹಾಕ್ತೀನಿ, ಸೊ ನೀವು ಒಂದು ಸಲ ಚೆಕ್ ಮಾಡ್ಬೋದು. ಆ್ಯಂಡ್ ಅಗೇನ್ ಮನಿ ಮ್ಯಾಗ್ನೆಟ್ ಆಗಿರ್ಬೋದು ಆ್ಯಂಡ್ ಕಸ್ಟಮೈಸೇಷನ್ ಅವೈಲಬಲ್ ಇದೆ. ಸೊ ನಿಮ್ಗೇನಾದರೂ ಕಸ್ಟಮೈಸ್ ಮಾಡ್ಕೋಬೇಕು ನಿಮ್ಮ ಸಿಚುವೇಶನ್ಗೆ ಅಂದರೆ ಮಾಡ್ಕೋಬೋದು. ಸೊ ಜಾಸ್ತಿ ಡ್ರ್ಯಾಗ್ ಮಾಡೋದಿಲ್ಲ. ಇಲ್ಲಿ ಪೈಲ್ 1 ಪೈಲ್ 2 ಇದೆ. ಸೊ ನಿಮ್ಮ ಪಾರ್ಟ್ನರ್ ಲೆಟರ್, ಸೊ ನೇಮ್ ಯಾವ ಒಂದು ಲೆಟರಿಂದ ಸ್ಟಾರ್ಟ್ ಆಗುತ್ತೆ, ಯಾವ ಪೈಲಲ್ಲಿದೆ ಆ ಪೈಲ್ನ ನೀವು ಚೂಸ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೀವು ನೋಡಬೇಕಾಗತ್ತೆ. ಸೊ ಮೇಕ್ ಶ್ಯೂರ್ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಗೇನಾದರೂ ಪರ್ಸನಲ್ ರೀಡಿಂಗ್ ತೊಗೊಳ್ಬೇಕು, ಕನ್ಫ್ಯೂಷನ್ಸ್ ಇದೆ ಅಂದರೆ, ಆ್ಯಂಡ್ ಪೇಯ್ಡ್ ರೀಡಿಂಗ್ಸ್ ಇರುತ್ತೆ, ಫ್ರೀ ಇರೋದಿಲ್ಲ. ಸುಮ್ಮನೆ ಕೆಲವ್ರು ಏನು ಮಾಡ್ತೀರೋ ವಾಯ್ಸ್ ಮೆಸೇಜ್ ಹಾಕ್ಬಿಡ್ತೀರಾ, ನಮ್ಮದು ರಾಶಿ ಇದು, ನಮ್ಮ ಡೇಟ್ ಆಫ್ ಬರ್ತ್ ಇದು ನನಗೆ ಹೇಳಿ. ಸೊ ಥಿಂಕ್ ಮಾಡಿ ಒಂದು ಸಲ, ಹೇಗೆ ಹೇಳೋಕ್ಕಾಗುತ್ತೆ, ಓಕೆನಾ? ಸೊ ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡಿ, ಸುಮ್ಮನೆ ಮೆಸೇಜ್ ಮಾಡಿಬಿಡಿ. ಆ್ಯಂಡ್ ಪೇಯ್ಡ್ ರೀಡಿಂಗ್ಸ್ ಅಷ್ಟೇ ಅವೈಲಬಲ್ ಇರುತ್ತೆ, ಫ್ರೀ ರೀಡಿಂಗ್ಸ್ ಇರೋದಿಲ್ಲ. ಸೊ ಪೈಲ್ 1 ಅವ್ರಿಗೆ ನೋಡೋಣ ಏನೆಲ್ಲ ರೀಡಿಂಗ್ ಬರುತ್ತೆ ಅಂತ. ಆ್ಯಂಡ್ ಹ್ಯಾಪಿ ಸಂಕ್ರಾಂತಿ. ಐ ಥಿಂಕ್ ಎಲ್ಲರದ್ದು ಹಬ್ಬ ಆಗಿದೆ ಅಂದ್ಕೊಳ್ತೀನಿ. ಸೊ ಡೇ ವೆಂಟ್ ವೆರಿ ವೆಲ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ವಿಡಿಯೋ ನೋಡ್ತಾ ಇರೋ ಎಲ್ಲರ ಲೈಫು ಖುಷಿಯಿಂದ ತುಂಬಿರಲಿ ಅಂತ ಹೇಳ್ತೀನಿ. ಸೊ ಫೈಲ್ 1 ಅವರು ನೋಡೋಣ ಏನೆಲ್ಲ ಬರುತ್ತೆ. ಸೊ ಆಲ್ರೆಡಿ 2 ಕಾರ್ಡ್ಸ್ ಬಂದಿದೆ ಇಲ್ಲಿ. ಓಕೆ, ಸೊ ನೋಡ್ತಾ ಇರ್ಬೋದು ಏಸ್ ಆಫ್ ಕಪ್ಸ್, ಬಾಟಮ್ ಆಫ್ ದ ಡೆಕ್. ಓಕೆ, ನನಗೆ ಫಸ್ಟ್ ಕಾರ್ಡ್ ಬಂದಿದ್ದು ಕ್ವೀನ್ ಆಫ್ ಸಾರ್ಟ್ಸ್ ಆ್ಯಂಡ್ ಏಸ್ ಆಫ್ ಸಾರ್ಟ್ಸ್, ಅಗೇನ್ ಟೆಂಪರೆನ್ಸ್ ಆ್ಯಂಡ್ 9 ಆಫ್ ಪೆಂಟಿಕಲ್ಸ್. ಸೊ ಬಾಟಮ್ ಆಫ್ ದ ಡೆಕ್ ಬಂದು ಏಸ್ ಆಫ್ ಕಪ್ಸ್ ಆಗಿತ್ತು. ಓಕೆ, ಸೊ ಇಲ್ಲಿ ಮೇಜರಾಗಿ ಸ್ವಾರ್ಟ್ಸ್ ಕಾರ್ಡ್ ಬಂದಿರೋದ್ರಿಂದ ನೀವು ಯಾವುದೋ ಒಂದು ವಿಚಾರದ ಕಡೆಗೆ ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ಸಮಥಿಂಗ್ ನೀವು ಹಿಂಜರಿತಾ ಇರ್ಬೋದು. ಇಲ್ಲಿ ಬ್ರೇಕಪ್ ಆಗಿದೆ ಆ್ಯಂಡ್ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ಸೊ ಈ ಥರ ಇರೋರು ನೀವು ಮಾತಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರು ಸಹ ಎಲ್ಲೋ ಒಂದು ಕಡೆ ಅವರೇನೋ ರಿಪ್ಲೈ ಮಾಡಲ್ವೇನೋ ಅಂತ ಅಂದ್ಕೊಂಡು ನೀವಿಲ್ಲಿ ಡಿಲೇ ಮಾಡ್ತಾಯಿದ್ದೀರಾ. ಸೊ ಇಲ್ಲಿ ಈ ಒಂದು ರೀಡಿಂಗ್ ಪ್ರಕಾರ ಪೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಬರ್ತಾ ಇದೆ. ನಿಮ್ಮ ಪರ್ಸನ್ ಕಡೆಗೆ ಒಂದು ಆ್ಯಕ್ಷನ್ ತೊಗೊಳ್ಳಿ. ಏಸ್ ಆಫ್ ಕಪ್ಸ್ ಇರೋದ್ರಿಂದ ವಿತಿನ್ 1 ಮಂತ್, ಈ ಒಂದು 1 ಮಂತಲ್ಲಿ ಫೆಬ್ರವರಿ, ಮೇ ಬಿ ಫೆಬ್ರವರಿ ಎಂಡಿಂಗ್ ಅಥವಾ ಫೆಬ್ರವರಿ ಮಿಡ್ ಅಷ್ಟರಲ್ಲಿ ನಿಮಗೆ ನಿಮ್ಮ ಪರ್ಸನ್ ಕಡೆಯಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗುವಂಥದ್ದಿದೆ. ಆ್ಯಂಡ್ ಅಗೇನ್ ಇಲ್ಲಿ ಟೆಂಪರೆನ್ಸ್ ಕಾರ್ಡಿಲ್ಲಿ ಇರೋದ್ರಿಂದ ಸೊ ನೀವಿಷ್ಟು ವೆಯ್ಟ್ ಮಾಡಿದ್ರಿ ಇಷ್ಟು ದಿನ, ಅದಕ್ಕೆ ಎಲ್ಲದಕ್ಕೂ ಪ್ರೊಟೆಕ್ಷನ್ ಅಂತ ಬರ್ತಾ ಇದೆ. ಒಂದು ಪ್ರೊಟೆಕ್ಟಿವ್ ಆಗಿ ನಿಮ್ಮ ಪ್ರೀತಿ ಇತ್ತು ಅಂತಲೂ ಇಲ್ಲಿ ಬರ್ತಾ ಇದೆ. ಬಿಕಾಸ್ ನೀವಿಲ್ಲಿ ಲಾಯಲ್ ಆಗಿ ಇರ್ಬೋದು ನಿಮ್ಮ ಪಾರ್ಟ್ನರ್ಗೆ. ಸೊ ಯಾರನ್ನು ಪ್ರೀತಿ ಮಾಡದೆ ಇಷ್ಟು ದಿನ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡಿದ್ರೆ, ಆ್ಯಂಡ್ ಅದಕ್ಕೆ ತಕ್ಕ ಹಾಗೆ ಯೂನಿವರ್ಸ್ ನಿಮಗೆ ರಿಸಲ್ಟನ್ನು ಕೊಡ್ತಾ ಹೋಗ್ತಾರೆ. ಆ್ಯಂಡ್ ವಿತಿನ್ 1 ಮಂತ್ ಅವ್ರ ಕಡೆಯಿಂದ ನಿಮಗೆ ಕಮ್ಯುನಿಕೇಷನ್ ಅನ್ನೋದು ಬರುತ್ತೆ ಆ್ಯಂಡ್ ಕಾಂಟ್ಯಾಕ್ಟ್ ಅನ್ನೋದು ಬಿಲ್ಡ್ ಆಗುತ್ತೆ. ಅಗೇನ್ ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಇಲ್ಲಿ ಹುಡುಗಿಯರು ಒಂದು ಸ್ಟೇಬಲ್ ಆಗಿ ಇದ್ದೀರಾ. ಫೈನಾನ್ಷಿಯಲಿ ನಿಮಗೆ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಅಂತ ಬರ್ತಾ ಇದೆ. ಫೈನಾನ್ಷಿಯಲಿ ನಿಮಗೆ ಸ್ಟೇಬಲ್ ಇದ್ದರೂ ಸಹ ಎಲ್ಲೋ ಒಂದು ಕಡೆ ನಿಮ್ಮ ಲೈಫಿಗೆ ಒಂದು ಪ್ರೀತಿ ಅನ್ನೋದು ಬೇಕಾಗಿದೆ, ಒಂದು ಕಾಳಜಿ ಅನ್ನೋದು ಬೇಕಾಗಿದೆ. ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು.
ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್, ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪೈರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ಅದು ಎಲ್ಲೋ ಒಂದು ಕಡೆ ನಿಮ್ಮ ಲೈಫಲ್ಲಿ ಮಿಸ್ ಆಗ್ತಾ ಇರೋದ್ರಿಂದ ನಿಮಗೆ ಅಷ್ಟೊಂದು ನಿಮ್ಮ ಲೈಫ್ ಕಂಪ್ಲೀಟ್ ಅಂತ ಅನ್ನಿಸ್ತಾ ಇಲ್ಲ ಅಂತ ಬರ್ತಾ ಇದೆ. ಸೊ ವೆಯ್ಟ್ ಫಾರ್ 1 ಮಂತ್ ಅಂತ ಹೇಳ್ತೀನಿ. ಈ ಒಂದು 1 ಮಂತಲ್ಲಿ ನೀವು ಏನೇ ಆ್ಯಕ್ಷನ್ ತೊಗೊಂಡ್ರು ನಿಮ್ಮ ಪಾರ್ಟ್ನರ್ ಕಡೆಗೆ, ನೀವೇನಾದರೂ ಅವ್ರನ್ನ ಹೋಗಿ ಮಾತಾಡಿಸಿದ್ರೆ, ಸೊ ಇನ್ನು ವೆಯ್ಟ್ ಮಾಡ್ತಾಯಿದ್ಯಾ ಅಥವಾ ಮೂವ್ ಆನ್ ಆಗಿದೆಯಾ ಅಂತ ನೀವೇನಾದರೂ ಕೇಳಿದಾಗ ಅವ್ರ ಕಡೆಯಿಂದ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರೋ ಅಂಥದ್ದಿದೆ. ಸೊ ನೀವು ಈ ಒಂದು 1 ಮಂತಲ್ಲಿ ನಿಮ್ಮ ವ್ಯಕ್ತಿನ ನೀವು ಯಾವಾಗ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಸಹ ನಿಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾರೆ. ಬಿಕಾಸ್ ನಿಮ್ಮಿಬ್ಬರ ಮಧ್ಯೆ ಲಾಂಗ್ ಗ್ಯಾಪ್ ಆಗಿರ್ಬೋದು, ಕಮ್ಯುನಿಕೇಟ್ ಮಾಡಿ ಆ್ಯಂಡ್ ಮೀಟ್ ಮಾಡಿ ತುಂಬ ದಿನ ಆಗಿರ್ಬೋದು. ಬಟ್ ಕ್ವೀನ್ ಆಫ್ ಸಾರ್ಟ್ಸ್ ಇಲ್ಲಿ ಇರೋದ್ರಿಂದ ಸೊ ಬೋಲ್ಡಾಗಿ ಒಂದು ಡಿಸಿಷನ್ನ ತೊಗೊಳ್ಳಿ. ಸೊ ಯಾವುದೇ ಭಯ ಬೇಡ, ಯಾವುದ್ರ ಬಗ್ಗೆನೂ ಭಯ ಬೇಡ ಅಂತ ಹೇಳ್ತೀನಿ. ಆ್ಯಂಡ್ ನಿಮಗೆ ಇನ್ನೊಂದು ಸಜೆಷನ್ ಬರ್ತಾ ಇರೋದು, ಅವ್ರ ಹತ್ರ ಜಾಸ್ತಿ ಅಂದರೆ ನೀವು ಕಮ್ಯುನಿಕೇಟ್ ಮಾಡಿ. ಸೊ ಎಷ್ಟು ಬೇಕೋ ಅಷ್ಟೇ ಇರಲಿ. ಸೊ ಜಾಸ್ತಿ ನೀವಲ್ಲಿ ಏನು ಮುಂಚೆ ನೀವು ಯಾವ ಥರ ಬೇಡ್ಕೋತಾ ಇದ್ರಿ, ಸೊ ಅದೆಲ್ಲ ಬೇಡ ಅಂತ ಬರ್ತಾಯಿದೆ. ಟೆಂಪರೆನ್ಸ್ ಕಾರ್ಡಲ್ಲಿ ಇರೋದ್ರಿಂದ ನಿಮ್ಮ ಒಂದು ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಕಮ್ಯುನಿಕೇಷನ್ ಅನ್ನೋದು ಬರ್ತಾ ಇದೆ. ಆ್ಯಂಡ್ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ನಿಮ್ಮ ಲೈಫಿಗೆ ಇದೆ ಅಂತ ಹೇಳ್ಬೋದು. ಬಿಕಾಸ್ ನೀವು ಏಂಜಲ್ ನಂಬರ್ನ ನೋಡ್ತಾ ಇರ್ಬೋದು ಡೈಲಿ. ಸೊ ಮೆನಿ ಟೈಮ್ಸ್ ನಿಮಗೆ 1111 ಅಥವಾ 555 ಕಾಣಿಸ್ತಾ ಇರ್ಬೋದು. ಸೊ ಈ ಒಂದು ನಂಬರ್ ನಿಮಗೆ ಮೇಜರ್ ಆಗಿ ಕಾಣಿಸುವಂಥ ಒಂದು ಸಿಚುವೇಶನ್ಸ್ನ ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ಯು ಕ್ಯಾನ್ ಸ್ಪೆಂಡ್ ಟೈಮ್ ವಿತ್ ನೇಚರ್ ಅಂತ ಬರ್ತಾ ಇದೆ. ಸೊ ಗ್ರ್ಯಾಟಿಟ್ಯೂಡ್ ವಾಕನ್ನು ನೀವು ಮಾಡ್ಬೋದು. ನಿಮ್ಮ ಮನೆ ಹತ್ರ ಪಾರ್ಕ್ ಅಥವಾ ಎಲ್ಲಾದರೂ ಗ್ರೀನರಿ ಇದ್ದರೆ ಅಲ್ಲಿ ವಾಕ್ ಮಾಡಿ ಅಂತ ಬರ್ತಾಯಿದೆ. ಬಿಕಾಸ್ ನಿಮಗೆ ಗ್ರೌಂಡಿಂಗ್ ಎನರ್ಜಿ ಕಡಿಮೆ ಇದೆ ಅಂತ ಬರ್ತಾಯಿದೆ. ಗ್ರೌಂಡಿಂಗ್ ಇನ್ ದ ಸೆನ್ಸ್ ನೀವು ಎಲ್ಲೂ ಓಡಾಡೋದಿಲ್ಲ ಅಥವಾ ಹಸಿರಿರೋ ಕಡೆ ಓಡಾಡೋದಿಲ್ಲ ಅಂತ ಬರ್ತಾಯಿದೆ. ಸೊ ಸ್ವಲ್ಪ ಕನೆಕ್ಟ್ ಆಗಿ ಮದರ್ ಅರ್ತ್ಗೆ ಅಂತ ನಿಮಗೆ ಮೇಜರಾಗಿ ಸಜೆಷನ್ ಬರ್ತಾ ಇರೋದು. ಆ್ಯಂಡ್ ಆಲ್ಸೋ ನೀವು ಸನ್ಲೈಟ್ ಕಡೆಗೆ ಸ್ವಲ್ಪ ಗಮನ ಕೊಡ್ಬೋದು. ಸೊ ಇದೆಲ್ಲ ಚಿಕ್ಕದು ಅಂತ ಅನ್ನಿಸ್ಬೋದು. ಇದನ್ನೆಲ್ಲ ಮಾಡ್ತಾ ಹೋದಾಗ ನಿಮಗೆ ಮೇಜರ್ ಚೇಂಜಸ್ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮ ಇಬ್ಬರ ಎನರ್ಜಿ ಪ್ರಕಾರ ಆ್ಯಂಡ್ ಕರೆಂಟ್ ಎನರ್ಜೀಸ್ ಪ್ರಕಾರ ಅವರು ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಮೀಟ್ ಮಾಡುವಂಥ ಚಾನ್ಸಸ್ ಸಹ ಇಲ್ಲಿ ಇದೆ. ಸೊ ಈ ಒಂದು 1 ಮಂತಲ್ಲಿ ನಿಮಗೆ ತುಂಬ ಮೇಜರಾಗಿ ಒಂದು ಚೇಂಜಸ್ನೇ ನೀವು ನೋಡ್ತೀರಾ. ಆ್ಯಂಡ್ ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ನಿಮಗೆ ರೆಸೊನೇಟ್ ಆಗಿದೆ ತೊಗೊಳ್ಳಿ, ಅದರ್ವೈಸ್ ನೀವು ಇದನ್ನು ಬಿಡ್ಬೋದು. ತುಂಬ ಕನ್ಫ್ಯೂಷನ್ಸ್ ಇದ್ದರೆ ಪರ್ಸನಲ್ ಕನ್ಸಲ್ಟೇಷನ್ನ ತೊಗೊಳ್ಬೋದು. ಆ್ಯಂಡ್ ಅದು ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ ಪ್ರಕಾರ ನೀವು ಬ್ರೇಸ್ಲೆಟ್ಸನ್ನು ಸಹ ವೇರ್ ಮಾಡ್ಬೋದು. ಸೊ ಅಲ್ಲಿ ಇರುವಂಥ ಬ್ಲಾಕೇಜಸ್ ಕಡಿಮೆ ಆಗ್ತಾ ಬರುತ್ತೆ. ಥ್ಯಾಂಕ್ ಯು. ಓಕೆ, ಪೈಲ್ 2 ಅವ್ರಿಗೆ ಏನೆಲ್ಲ ಆನ್ಸರ್ಸ್ ಬರುತ್ತೆ ನೋಡೋಣ. ಸೊ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನು? ಸೊ ಆಲ್ರೆಡಿ 3 ಕಾರ್ಡ್ಸ್ ಇದೆ. ಸ್ಟಿಲ್ ನಾನು 1 ಕಾರ್ಡ್ ಆ್ಯಂಡ್ ಬಾಟಮ್ ಆಫ್ ದ ಡೆಕ್. ಓಕೆ, ದ ಎಂಪರರ್ ಬಂದಿದೆ ಬಾಟಮ್ ಆಫ್ ದ ಡೆಕ್. ಸೊ ಫಸ್ಟ್ ಕಾರ್ಡ್ ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಆ್ಯಂಡ್ ದ ಹೈ ಪ್ರಿಸ್ಟೆಸ್ ಬಂದಿದೆ. ಆ್ಯಂಡ್ ಪೇಜ್ ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಸ್ವಾರ್ಡ್ಸ್ ಆ್ಯಂಡ್ ದ ಎಂಪರರ್ ಕಾರ್ಡ್ ಇಲ್ಲಿ ಬಂದಿರೋವಂಥದ್ದು. ಓಕೆ, ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮ್ಮ ಪಾರ್ಟ್ನರ್ ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ. ಸೊ ನಿಮ್ಮ ಬಗ್ಗೆ ಅವ್ರು ಏನೂ ಥಿಂಕ್ ಮಾಡ್ತಾಯಿಲ್ಲ. ಆ್ಯಂಡ್ ನಿಮ್ಮನ್ನು ನೆನ್ಪು ಮಾಡ್ಕೊಳ್ಳೋ ಅಂಥ ಸಿಚುವೇಶನ್ಸ್ ಬಂದರೂ ಸಹ ನಿಮ್ಮನ್ನು ಅವರು ಏನು ಮುಂಚೆ ಪ್ರೀತಿಸ್ತಾಯಿದ್ರು ಆ ಒಂದು ಪ್ರೀತಿ ಇವಾಗ ಇಲ್ಲ. ಸೊ ಕರೆಂಟ್ ಎನರ್ಜೀಸ್ ಪ್ರಕಾರ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿಲ್ಲ. ಆ್ಯಂಡ್ ತುಂಬ ಜನ ವೀಡಿಯೋಸ್ ನೋಡ್ತಾ ಇರೋರು ಟೀಚರ್ ಆಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಟೀಚರ್ ಆಗಿರ್ಬೋದು ಅಥವಾ ಟೀಚಿಂಗ್ ಪ್ರೊಫೆಷನಲ್ಲಿ ಇರ್ಬೋದು. ಸೊ ಟೀಚಿಂಗ್ ಪ್ರೊಫೆಷನ್ ಅಂತ ಅಂದರೆ ಕಾಲೇಜ್, ಸ್ಕೂಲ್ ಅಂತಲೇ ಆಗಿರೋದಿಲ್ಲ. ಸೊ ಎನಿ ಕೈಂಡ್ ಆಫ್ ಟೀಚಿಂಗ್ ಪ್ರೊಫೆಷನ್, ಡ್ಯಾನ್ಸ್ ಅಥವಾ ಇನ್ನೇನೆಲ್ಲ ಬರುತ್ತೆ. ಸೊ ಅದೆಲ್ಲ ಒಂದು ಟೀಚಿಂಗ್ ಪ್ರೊಫೆಷನ್ ಅಂತ ನಾವು ತೊಗೊಳ್ಬೋದು. ಆ್ಯಂಡ್ ತುಂಬ ಜನ ಟ್ಯಾರೋ ರೀಡರ್ಸ್ ಸಹ ಇಲ್ಲಿ ವೀಡಿಯೋಸ್ನ ನೋಡ್ತಾ ಇರ್ಬೋದು. ಸೊ ನೀವು ಇನ್ ಕೇಸ್ ನಿಮಗೇನಾದರೂ ಸ್ಪಿರಿಚುವಲ್ ಸೈಡ್ ಹೋಗಬೇಕು ಅಂತ ಇದ್ದರೆ ದೆನ್ ಯು ಕ್ಯಾನ್ ಲರ್ನ್ ಟ್ಯಾರೋ ಅಂತ ಹೇಳ್ತೀನಿ. ಬಿಕಾಸ್ ಈ ಒಂದು ಎನರ್ಜಿ ಇಲ್ಲಿ ಬರ್ತಾಯಿದೆ. ಸೊ ದಟ್ಸ್ ವೈ ಐ ಸೈಡ್ 3 ಆಫ್ ಸಾರ್ಟ್ಸ್ ಇಲ್ಲಿ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ಗೆ ಏನೆಲ್ಲ ಪಾಸ್ಟಲ್ಲಿ ನಡೆದಿತ್ತು ಅದೆಲ್ಲ ಇನ್ನೂ ಸಹ ಹಾಗೆ ನೆನಪಿದೆ.
ಆ್ಯಂಡ್ ಅವರ ಫೋಕಸ್ ಕಂಪ್ಲೀಟ್ಲಿ ಈಗ ಫೈನಾನ್ಷಿಯಲಿ ಅವರು ಸ್ಟೇಬಲ್ ಆಗಬೇಕು ಅನ್ನೋ ಕಡೆ ಇದೆ. ಆ್ಯಂಡ್ ದ ಎಂಪರರ್ ಇರೋದ್ರಿಂದ ತುಂಬ ಡಾಮಿನೇಟಿಂಗ್ ಇರ್ತಾರೆ. ಸೊ ಮತ್ತೆ ನೀವಿಲ್ಲಿ ಹೋದಷ್ಟು ನಿಮಗೆ ಹರ್ಟ್ ಆಗ್ತಾ ಬರುತ್ತೆ ಆ ವ್ಯಕ್ತಿ ಕಡೆಯಿಂದ. ಸೊ ನಿಮ್ಮನ್ನು ಒಂದು ನೀವಿನ್ನೂ ಕೇಳಲಿ ಅನ್ನೋ ಒಂದು ಮನೋಭಾವನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಆ ಥರ ಒಂದು ಮೈಂಡ್ಸೆಟ್ ಇರುವಂಥವ್ರು. ಸೊ ಬೆಟರ್ ಈ ವ್ಯಕ್ತಿಯಿಂದ ನೀವು ಮೂವ್ ಆನ್ ಆಗೋದು ತುಂಬ ಬ್ಯೂಟಿಫುಲ್ ಆಗಿರುತ್ತೆ ನಿಮ್ಮ ಲೈಫ್ಗೆ. ಬಿಕಾಸ್ ಒಂದು ನ್ಯೂ ಲವ್ ನಿಮ್ಮ ಲೈಫಿಗೆ ಬರೋವಂಥ ಚಾನ್ಸಸ್ ಇದೆ. ಸೊ ದ ಪರ್ಸನ್ ವಿಲ್ ಬಿ ಬೆಟರ್ ಅಂತ ಹೇಳ್ತೀನಿ. ಆ ವ್ಯಕ್ತಿ ಬೆಟರ್ ಆಗಿರ್ಬೋದು ನಿಮ್ಮ ಲೈಫಿಗೆ. ಸೊ ಇವಾಗ ಏನೆಲ್ಲ ಹಾರ್ಟ್ ಬ್ರೇಕ್ಸ್ನ ನೀವು ನೋಡಿದ್ದೀರಾ, ನೀವಿನ್ನೂ ಇವ್ರನ್ನೇ ನಾನು ಹುಡ್ಕೊಂಡು ಹೋಗ್ತೀನಿ ಅಥವಾ ಇವ್ರನ್ನೇ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ, ಇವ್ರನ್ನೇ ನಾನು ಕನ್ವಿನ್ಸ್ ಮಾಡ್ತೀನಿ ಅಂತ ಹೋದರೆ ಸೊ ಪದೇ ಅಲ್ಲಿ ನಿಮಗೆ ಹರ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಆ ವ್ಯಕ್ತಿ ಕಡೆಯಿಂದ ನಿಮಗೆ ಪಾಸಿಟಿವ್ ರೆಸ್ಪಾನ್ಸ್ ಅಥವಾ ಪಾಸಿಟಿವ್ ಆಗಿ ಅವರು ನಿಮ್ಮ ಬಗ್ಗೆ ಮಾತಾಡೋದಿಲ್ಲ ಆ್ಯಂಡ್ ಈ ರಿಲೇಷನ್ಶಿಪ್ ಬಗ್ಗೆನೂ ಮಾತಾಡೋದಿಲ್ಲ. ಆ್ಯಂಡ್ ಅವರು ಹೇಳ್ಬೋದು ಸೊ ಮೂವ್ ಆನ್ ಆಗಿದ್ದೀನಿ ಅಂತ. ಅದು ನಿಜಾನೇ ಆಗಿರುತ್ತೆ. ನೀವು ಬ್ಲೈಂಡಾಗಿ ನಂಬ್ತಾ ಇದ್ದೀರಾ ನನ್ನ ಪಾರ್ಟ್ನರ್ ಹಾಗಲ್ಲ ಅಂತ. ಆ್ಯಂಡ್ ಕೆಲವೊಬ್ಬರಿಗೆ ಇಲ್ಲಿ ಅದರ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು ಅಥವಾ ಬೇರೆಯವ್ರಿಗೋಸ್ಕರ ಅವ್ರು ನೋಡ್ತಾ ಇರ್ಬೋದು. ಸೊ ಅವರು ಮತ್ತೆ ಪ್ರೀತಿ ಮಾಡೋದಕ್ಕೆ ರೆಡಿನೂ ಆಗಿರ್ಬೋದು. ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಇಲ್ಲಿ ಇರೋದ್ರಿಂದ ಈ ವ್ಯಕ್ತಿ ಆಲ್ರೆಡಿ ನಿಮ್ಮಿಂದ ಮೂವ್ ಆನ್ ಆಗಿದ್ದಾರೆ. ನಿಮ್ಮಿಂದ ಬಿಟ್ಟು ಅವರು ತುಂಬ ದೂರ ಹೋಗಾಗಿದೆ. ಅಗೇನ್ ಇಲ್ಲಿ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಾಗಲಿ ನಿಮ್ಮನ್ನು ಅವರೇ ಕಾಂಟ್ಯಾಕ್ಟ್ ಮಾಡೋದಂತೂ ಸುಳ್ಳು, ಅದಂತೂ ಮಾಡೋದಿಲ್ಲ. ಸೊ ಅವ್ರ ಕಡೆಯಿಂದ ನಿಮಗೆ ಯಾವುದೇ ಪ್ರೀತಿ ಆಗಲಿ ಕಾಳಜಿ ಆಗಲಿ ಮೊದಲಿನ ಥರ ಸಿಗೋದಿಲ್ಲ. ಬಿಕಾಸ್ ಇವ್ರು ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ. ಆ್ಯಂಡ್ ಇವರ ಮೈಂಡ್ಸೆಟ್ ಆ್ಯಂಡ್ ಎಲ್ಲವೂ ಸಹ ತುಂಬ ಚೇಂಜ್ ಆಗಿದೆ. ಸೊ ಮತ್ತೆ ನೀವು ಅವರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ರೆ ಯು ಶುಡ್ ಮೂವ್ ಆನ್ ಅಂತ ಹೇಳ್ತೀನಿ. ಸೊ ಬೆಟರ್ ನೀವು ಈ ವ್ಯಕ್ತಿನ ಮೂವ್ ಆನ್ ಆದ್ರೇ ಒಳ್ಳೆಯದು. ಯಾಕೆಂತಂದರೆ ದ ಎಂಪರರ್ ಕಾರ್ಡ್ ಇರೋದ್ರಿಂದ ಇವರ ಮಿಸ್ಟೇಕ್ಸ್ನ ಇವರು ಯಾವತ್ತೂ ಸಹ ಎಕ್ಸೆಪ್ಟ್ ಮಾಡೋದಿಲ್ಲ. ಹಾಯ್ ಎವ್ರಿವನ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಬ್ರೇಸ್ಲೆಟ್ ಇದು ಬಂದು ನಿಮಗೇನಾದರೂ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಅನ್ನಿಸ್ತಾ ಇದ್ದರೆ ಆಗ ವೇರ್ ಮಾಡ್ಬೋದು. ಅಥವಾ ನೀವು ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಅಲ್ಲಿ ಪ್ರೊಟೆಕ್ಷನಿಗೆ ಅಂತ ಸಹ ಈ ಒಂದು ಬ್ರೇಸ್ಲೆಟ್ನ ನೀವು ಇಲ್ಲಿ ವೇರ್ ಮಾಡಬಹುದು. ಸೊ ಇದು ನೋಡ್ಬೋದು ನೀವು ಬ್ಲ್ಯಾಕ್ ಟೋರ್ಮಲೈನ್ ಆ್ಯಂಡ್ ಕ್ಲಿಯರ್ ಕ್ವಾರ್ಟ್ಸ್ ಆ್ಯಂಡ್ ರೆಡ್ ಜಾಸ್ಪರ್. ಸೊ 3 ಕಾಂಬಿನೇಷನಿಂದ ಬಂದಿರೋವಂಥದ್ದು. ಆ್ಯಂಡ್ ಇದು ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ ಅಂತ ಕಸ್ಟಮೈಸೇಷನಿಂದ ಬಂದಿರೋವಂಥದ್ದು. ಸೊ ಇದನ್ನು ನೀವು ಪರ್ಚೇಸ್ ಮಾಡಬೇಕು ಅಂದರೆ ನಂಬರ್ನ ನಾನು ಕೆಳಗೆ ಕೊಟ್ಟಿರ್ತೀನಿ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಇವ್ರ ಮಿಸ್ಟೇಕ್ಸ್ನ ಇವರು ಅಷ್ಟಾಗಿ ತಗೊಳ್ಳೋದಿಲ್ಲ. ನೀವು ಹೇಳಿದ್ರೂ ಸಹ ಅವ್ರದ್ದೇ ಸರಿ ಅಂತ ಅವರು ಮಾತಾಡೋ ಅಂಥವ್ರಾಗಿರ್ತಾರೆ. ಸೊ ನೀವೇನೇ ಹೇಳಿದ್ರೂ ನಿಮ್ಮ ಮೇಲೆ ಅವರು ತುಂಬ ನೆಗೆಟಿವ್ ಆಗಿ ಮಾತಾಡ್ಬೋದು ಅಥವಾ ನಿಮಗೇನೆ ಅವರು ರೂಡಾಗಿ ಬಿಹೇವ್ ಮಾಡ್ಬೋದು. ಸೊ ಆ ಮಾತುಗಳಿಂದ ನಿಮಗೆ ಆಲ್ರೆಡಿ ತುಂಬ ಹರ್ಟ್ ಆಗಿದೆ, ತುಂಬ ಪೇಯ್ನ್ ಅನ್ನೋದನ್ನ ನೋಡಿದ್ದೀರಾ ಈ ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ತುಂಬ ಹತ್ತಿರೋದು ಜಾಸ್ತಿ ಅಂತ ಬರ್ತಾಯಿದೆ ಈ ರಿಲೇಷನ್ಶಿಪ್ಪಲ್ಲಿ. ನೀವು ಖುಷಿಯಾಗಿದ್ದಕ್ಕಿಂತ ತುಂಬ ಹತ್ತಿರೋದು ಅಂತ ಬರ್ತಾಯಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು 3 ಆಫ್ ಸ್ವಾರ್ಡ್ಸ್ ತುಂಬ ಹಾರ್ಟಿಗೆ ಚುಚ್ಚಿರೋ ಥರ ಇದೆ ಅಲ್ವಾ. ಸೊ ಅದೇ ಥರ ನಿಮಗೆ ರಿಪೀಟ್ ಆಗ್ತಾ ಇರುತ್ತೆ. ಇದು ನೀವು ಅವ್ರನ್ನ ಹುಡ್ಕೊಂಡು ಹೋದಷ್ಟು, ಅವರೇ ಬೇಕು ಅಂತ ಹೋದಷ್ಟು ಅದು ನಿಮ್ಮ ಲೈಫ್ಗೆ ರಿಪೀಟ್ ಆಗ್ತಾ ಇರುತ್ತೆ. ಬಿಕಾಸ್ ಒಂದ್ಸಲ ನೀವು ಅವ್ರ ಕಡೆಯಿಂದ ಲೆಸನ್ ಕಲ್ತಿದ್ದೀರಾ ಅಂತಂದರೆ ಅದರಿಂದ ನೀವು ಮುಂದೆ ಹೋಗಬೇಕು. ಸೊ ಮತ್ತೆ ನೀವು ಅವ್ರನ್ನ ಕರ್ಕೊತೀನಿ ಅಂತ ಹೋದರೆ ಸೊ ಅಲ್ಲಿ ಮತ್ತೆ ನಿಮಗೆ ಹರ್ಟ್ ಆಗುವಂಥದ್ದು ತುಂಬ ಇದೆ. ಬಿಕಾಸ್ ನಾನು ಇದನ್ನು ಪದೇ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ರಿಯೂನಿಯನ್ ಚಾನ್ಸಸ್ ಇಲ್ಲ. ಆ್ಯಂಡ್ ಕರೆಂಟ್ಲಿ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ, ನಿಮ್ಮ ಬಗ್ಗೆ ಅವ್ರಿಗೆ ಯಾವುದೇ ಥಾಟ್ ಸಹ ಬರ್ತಾಯಿಲ್ಲ. ಸೊ ಇದನ್ನು ನೀವು ತೊಗೊಳ್ಬೋದು ಅಥವಾ ಬಿಡಬಹುದು. ಆ್ಯಂಡ್ ಇದೊಂದು ಜನರಲ್ ರೀಡಿಂಗ್ ಆಗಿತ್ತು. ಇಫ್ ಇನ್ ಕೇಸ್ ನಿಮಗೆ ಬ್ರೇಸ್ಲೆಟ್ಸ್ ಬೇಕು, ಬ್ಲಾಕೇಜಸ್ ಕ್ಲಿಯರ್ ಆಗೋದಕ್ಕೆ ರಿಲೇಷನ್ಶಿಪ್ ಬ್ರೇಸ್ಲೆಟ್ ಬೇಕು ಅಂತ ಇದ್ದರೆ ಅದನ್ನು ತೊಗೊಳ್ಬೋದು. ಸೊ ಈ ವಿಡಿಯೋ ಮಧ್ಯದಲ್ಲಿ ಇರುತ್ತೆ, ನೀವು ಹೋಗಿ ನೋಡಬಹುದು. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು. ಪೈಲ್ಟ್ ಯಾರೆಲ್ಲ ಚೂಸ್ ಮಾಡಿದ್ರಿ